ಕಿಲ್ಲಾವಣಿ ಒಳಗೆ ಗಂಡನ ಮನಿ, ಇದು ತವ್ರ ಮನಿ. ಇಲ್ಲಿ 9 ದಿನ ಮಾತ್ರ ದೇವಿ ನೆಲೆಸಿರ್ತಾಳ. ಬಾಕಿ ದಿನದೊಳಗೆ ಇಲ್ಲೇ ದೇವಿ ಪಾದಹಸ್ತ್ರ, ದೇವಿ ಇದು ಪಾದಗಟ್ಟಿ. ನಮಸ್ಕಾರ. ಈ ಜಾತ್ರೆ ನಾವು ಇಷ್ಟು ಹುಟ್ಟಿ 65 ವರ್ಷ ಆತ, ಒಟ್ಟ ಕೇಳಿದ್ದಿಲ್ಲ ನಾವು. ಈಗ ಎಲ್ಲಾ ಕಡೆನೂ ದ್ಯಾಮವ್ವ ದುರ್ಗಮ್ಮನ ಜಾತ್ರೆ ಬಹಳ ಪ್ರಸಿದ್ಧ ಆಗೈತಿ. 3 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ ಹಿಂಗೆಲ್ಲ ಕಾರ್ಯಕ್ರಮ ಮಾಡಾಕತ್ತಾರ. ಎಲ್ಲಾರಿಗೂ ಒಳ್ಳೇದಾಗ್ಲಿ, ಜನತೆಗೆ ಎಲ್ಲಾರ್ಗೂ ದ್ಯಾಮವ್ವ ದುರ್ಗವ್ವ ಆಶೀರ್ವಾದ ಮಾಡ್ಲಿ. ಈ ಮಳಿ ಬೆಳೆಯನ್ನ ಎಲ್ಲಾನು ತಂದು ಕೊಡ್ಲಿ, ಎಲ್ಲಾ ಜನರಿಗೂ ಸುಖವಾಗಿ ಇಡುವಂಗ ಮಾಡ್ಲಿ ದೇವರು ದ್ಯಾಮವ್ವ ದುರ್ಗವ್ವ ಅಂತೇಳಿ ಇಷ್ಟು ಹೇಳಿ ನಾನು. ಇದು 12 ವರ್ಷಕ್ಕೊಮ್ಮೆ ನಡೀತದಂತ್ರಿ. ಈ ಸಲ 18 ವರ್ಷಕ್ಕೆ ನಡೆಯತೈತಿ. ಬಹಳ ವಿಜೃಂಭಣೆಯಿಂದ ನಡೆಸತ್ತಾರ. ಬಹಳ ಖುಷಿ ಅನ್ಸತೈತಿ. ದರಾಸಲ 12 ವರ್ಷಕ್ಕೊಮ್ಮೆ ಇದೇ ರೀತಿನ ನಡಿಬೇಕನ್ನೋದು ಎಲ್ಲರ ಆಸೆ. ಗದಗಿನ ಜನ ಇದೊಂದು ದೊಡ್ಡ ಹಬ್ಬ, ಮನೆ ಹಬ್ಬನ ಆಗೈತೆ ಎಲ್ಲರಿಗೂ. ಇದೇ ರೀತಿನ ಎಲ್ಲರೂ ನಡೆಸ್ಕೊಡ್ಬೇಕು. ಉಡಿ ತುಂಬುದು ಬಹಳ ಗದ್ಲ ನಡೆಯತೈತ್ರಿ. ಒಂದೇ ದಿನ ನಡೆದ್ರ ಉಡಿ ತುಂಬಿದ್ರ ಬಹಳ ಗದ್ಲ ಆಕತಿ ಅಂತ ದಿನಂಪ್ರತಿನೂ ಇಟ್ಟಾರ. ಬಹಳ ಖುಷಿ ಆಗ್ತೈತಿ. ಭಕ್ತಾಗತಿಗಳು ಶಾಂತ ರೀತಿಯಿಂದ ಎಲ್ಲಾರು ಉಡಿ ತುಂಬಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಊಟ ಎಲ್ಲ ದಿನಂಪ್ರತಿ ಪ್ರಸಾದ ಇರುತ್ತದೆ. ಎಲ್ಲಾರು ಪ್ರಸಾದ ಮಾಡ್ಕೊಂಡು ಸುತ್ತಮುತ್ತ ಹಳ್ಳಿಯರು ಬಂದು ಇದನ್ನ ಹಬ್ಬನ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಂತ ನನ್ನ ಆಸೆ ರೀ. ಮೊದಲನೇದಾಗಿ ಹೇಳ್ಬೇಕಂದ್ರ ಹರಿ ಜಾತ್ರೋತ್ಸವ ಅಂತೇಳಿ ಅಂದ್ರೆ ಸುಮಾರು 12 ವರ್ಷಕ್ಕೊಮ್ಮೆ ಈ ಜಾತ್ರೆ ಆಗುತ್ತೆ. ಈ ಜಾತ್ರೆ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಇಡೀ ಊರಿನ ಏನ ಹೆಣ್ಮಕ್ಳು ಎಲ್ಲೆಲ್ಲೇ ಮದುವೆ ಆಗಿ ಹೋಗ್ಯಾರ, ಈ ಜಾತ್ರೆಗೆ ಅವರೆಲ್ಲ ಅವ್ರ ತವ್ರ ಮನೆಗೆ ಬಂದು ಇಲ್ಲೆಲ್ಲ ಉಡಿ ತುಂಬಿ ಅವರ ಇಷ್ಟಾರ್ಥಗಳನ್ನು ಬೇಡ್ಕೊಂಡು, ಇಷ್ಟಾರ್ಥಗಳ ಸಿದ್ಧಿ ಆಗ್ಲಿ ಅಂತೇಳಿ ಇಲ್ಲೆಲ್ಲ ಭಕ್ತಿಪೂರ್ವಕವಾಗಿ ಬೇಡ್ಕೊಂಡು ಮತ್ ಹೊಳ್ಳಿ ಅವ್ರು ಏನ್ ಬೇಡ್ಕೊಂಡಿರ್ತಾರ ಆ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಡ್ತಾಳ ತಾಯಿ. ಇನ್ನೂ ಒಂದು ವಿಶೇಷ ಅಂದ್ರೆ ಏನಪ್ಪಾ ಅಂದ್ರೆ ಕಿಲ್ಲಾವಣಿ ಒಳಗೆ ಗಂಡನ ಮನಿ, ಇದು ತವ್ರ ಮನಿ. ಇಲ್ಲಿ 9 ದಿನ ಮಾತ್ರ ದೇವಿ ನೆಲೆಸಿರ್ತಾಳ. ಬಾಕಿ ದಿನದೊಳಗೆ ಇಲ್ಲೇ ದೇವಿ ಪಾದಹಸ್ತ್ರ, ದೇವಿ ಇದು ಪಾದಗಟ್ಟಿ, ಒಕ್ಕಲಿಗಿರಿ ಒಳಗೆ ಪಾದಗಟ್ಟಿ ಅಂತ ಐತಿ. ಸುಮಾರು 400 ವರ್ಷದ ಹಿಂದ ಇದಕ್ಕೆ ಈ ದೇವಿದ ಏನ್ ತೇರದವಲ್ಲ ಎಲ್ಲ ತೇರ ಆ ರೀತಿ ತೇರಿದ್ದು. ತೇರಿದ್ದಾಗ ಕೆಲವೊಂದಿಷ್ಟ ಘಟನೆಗಳು ನಡೆದಾಗ ಅವು ತೇರು ಇಲ್ಲಿ ಬಂದು ನಿಂತಾಗ ಅವಾಗ ಎಷ್ಟು ದಿನ ಆದ್ರೂ ತೇರ್ ಬಿಟ್ಟಿರ್ಲಿಲ್ಲ ದೇವ್ರು. ಯಾಕ ಅಂತೇಳಿ ಎಲ್ಲಾ ಹಿರಿಯಾರ ಎಲ್ಲಾ ಇದನ್ ಮಾಡಿ ಕೇಳಿದಾಗ, ಇಲ್ಲ ಇಲ್ಲಿ ಪಾದಗಟ್ಟಿ ಆಗ್ಬೇಕು, ನಾವು ಇಲ್ಲೇ ಇರೋರು ವರ್ಷದಾಗ ಇಷ್ಟು ದಿನ ಇಲ್ಲಿ ಇರ್ತೀವಿ, ನಾವು ಮನೆಗೆ ಬಂದಾಗ ಇದು ನಮ್ದು ಅವ್ರ ಮನಿ ಐತಿ ಅಂತ ಹೇಳಿ ಅವಾಗ ಒಬ್ಬರ ಜೋಗತಿ ರೂಪದೊಳಗೆ ಹೇಳಿದಾಗ ಅವಾಗ ಈ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿ 12 ವರ್ಷಕ್ಕೊಮ್ಮೆ ಮಿನಿಮಮ್ 9 ದಿನಗಳ ಕಾಲ ಇಲ್ಲಿ ಅವರು ಬರ್ತಾರ. ಅಲ್ಲಿ ಕಿಲ್ಲಾವಣಿ ಹೋದಾಗ 12 ವರ್ಷದ ಶಕ್ತಿ ಇಲ್ಲಿ 9 ದಿನಕ್ಕೆ ಅಷ್ಟು ಶಕ್ತಿ ಬಂದಿರ್ತದೆ ದೇವಿ. ಯಾಕಂದ್ರೆ ಅಷ್ಟು ಖುಷಿ ಒಳಗಿರ್ತಾಳ. ಇಲ್ಲಿ ಉಗ್ರು ಇರಂಗಿಲ್ಲ, ಇಲ್ಲಿ ಖುಷಿ ಒಳಗಿರ್ತಾಳ ದೇವಿ. ಯಾರೇನೇ ಭಕ್ತಾದಿಗಳು ಮಕ್ಕಳು ಕೇಳ್ಬೋದು, ಮದುವೆ ಅಲ್ಲಾರ್ದವ್ರು ಮದುವೆ ಕೇಳ್ತಾರ, ಮನಿಯೊಳಗೆ ಸಮಸ್ಯೆ ಏನೇನ್ ಸಮಸ್ಯೆ ಇರ್ತಾವ ಎಲ್ಲ ಇದಕ್ಕೆಲ್ಲ ಬೇಡ್ಕೊಂತಾರ್ರಿ. ಎಲ್ಲ ಅವ್ರ ಕಷ್ಟ ಪರಿಹಾರ ಆಗಿ ಮನಿ ಕಟ್ಟಿಸ್ಬೇಕನ್ನೋರು ಸಿಕ್ಕಾಪಟ್ಟೆ ಜನ ಭಕ್ತರು ಉದ್ಧಾರ ಆಗ್ಯಾರ. ಹಂಗ ಭಕ್ತರ ಕಷ್ಟ ನೀಗಿದ್ದಕ್ಕೆ ಒಬ್ರ ಈ ಗುಡಿ ಕಟ್ಟಿಸ್ಕೊಟ್ರು ಅವ್ರ ಭಕ್ತರು. ಅವ್ರೆಲ್ಲಿ ಗುಡಿ ಹೆಸರು ಹೇಳ್ಬೇಡ್ರಿ ಅಂತ ಹೇಳ್ತಾರ. ಹಂಗ ಅಷ್ಟು ಮಹಾತ್ಮೆ ಈ ದೇವಿದ. ಅಲ್ಲೇನು ನಾವು 12 ವರ್ಷ ಶಕ್ತಿ ಇರ್ತೈತಿ ಆ ದೇವಿದ, 9 ದಿನಗಳ ಕಾಲ 12 ವರ್ಷ ಶಕ್ತಿ ಇಲ್ಲಿ ಭಕ್ತರಿಗೆ ಆಶೀರ್ವಾದ ರೂಪದೊಳಗೆ ಸಿಗುತ್ತಂತ ಹೇಳಿ ನಮ್ಮ ಗದಗಿನ ಗ್ರಾಮ ದೇವತೆಯಾದ ದುರ್ಗಮ್ಮ ಹಾಗೂ ದ್ಯಾಮವ್ವ ಎನ್ನುವ ಈ ದೇವತೆಗಳು ನಮ್ಮ ಕಷ್ಟ ಕಾರ್ಪಣ್ಯಗಳು ಬಂದಾಗ ತಾವು ಶ್ರೀರಕ್ಷೆಯಾಗಿ ನಿಲ್ಲುವಂತ ದೇವತೆಗಳ ಇವತ್ತ ಉಡಿ ತುಂಬು ಕಾರ್ಯಕ್ರಮ ಮತ್ತು ನಮ್ಮ ಈ ದೇವಿಯ ಆರಾಧನೆ ಮಾಡಿದರೆ ಎಲ್ಲ ದುಷ್ಟ ಶಕ್ತಿಗಳು ದೂರ ಆಗ್ತಾವು. ಎಲ್ಲ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಮತ್ತು ಬಂಧು ಬಾಂಧವರು ಎಲ್ಲರೂ ಈ ತಾಯಿಯ ಉಡಿ ತುಂಬು ಕಾರ್ಯಕ್ರಮಕ್ಕೆ ಊರಾಗಿದ್ದ ನಮ್ಮ ಅಕ್ಕ ತಂಗಿಯರನ್ನು ಕರೆಸಿದ್ದಾಯ್ತು ಮತ್ತು ಎಲ್ಲ ತವರ ಮನೆಗೆ ಆ ತಾಯಿಯ ಸನ್ಮುಖದಲ್ಲಿ ಬಂದು ಆ ತಾಯಿಯ ಉಡಿ ತುಂಬುವ ಕಾರ್ಯಕ್ರಮ ಇವತ್ತ ನಮ್ಮ ಗದಗಿನಲ್ಲಿ ನೆರವೇರಿದೆ. ನಮ್ಮ ಗದಗಿನ ಜನತೆ ಆ ತಾಯಿಯ ಆರಾಧನೆಗಾಗಿ ಸರ್ವರು
ಯುವಕರು ಮತ್ತು ವೃದ್ಧಾಪಿಗಳು ಎಲ್ಲರೂ ತನ್ನ ತನ್ನ ಮಕ್ಕಳು ಎಲ್ಲರೂ ಆ ತಾಯಿಯ ಸೇವೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸುತ್ತಮುತ್ತ ಗ್ರಾಮದವರು ಇದರೊಳಗೆ ಪಾಲ್ಗೊಂಡಿದ್ದಾರೆ. ಅವರಿಗೆ ಆ ತಾಯಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಿರಿ ಸಂಪತ್ತನ್ನು ಕೊಟ್ಟು ಶ್ರೀರಕ್ಷೆಯಾಗಿ ಕಾಪಾಡಲಿ ಅಂತೇಳಿ ಹಾರೈಸುತ್ತಿದ್ದೇವೆ. ಇಂತಿ ನಿಮ್ಮ ಆನಂದ್ ಗುರುಸ್ವಾಮಿ. ಜಾತ್ರೆ ಬಗ್ಗೆ 12 ವರ್ಷದ ಕೆಳಗೆ ನಾನು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ಈಗ 18 ವರ್ಷದ ನಂತರ ಮತ್ತೆ ಶ್ರೀ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯ ಒಂದು ಜಾತ್ರಾ ಉತ್ಸವ ನಡೀತಾ ಇದೆ. ಬಹಳ ಜಾಗೃತ ದೇವಿ ಅಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಆಮೇಲೆ ನಾನು ಮೊದಲೇ ದಿನ 18ನೇ ತಾರೀಕಿಗೆ ಬೆಳಿಗ್ಗೆ ಬಂದು ದುರ್ಗಮ್ಮ ದ್ಯಾಮವ್ವ ದೇವಿಗೆ ಉಡಿ ತುಂಬಿ ನಾನು ಅವಳ ಕೃಪಾ ಆಶೀರ್ವಾದವನ್ನ ಪಡ್ಕೊಂಡು ಹೋದೆ. ಆಮೇಲೆ ಪ್ರತಿದಿನ ಏನಾಗ್ತಾ ಇದೆ ಅಂತಂದ್ರ ಎಲ್ಲ ಸುತ್ತಮುತ್ತಲು ಗದಗ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಬಂದು ದೇವಿಯ ಒಂದು ಅನುಗ್ರಹವನ್ನ ಪಡಿತಾ ಇದ್ದಾರ. ಒಂದು ಜಾಗೃತ ದೇವಿ, ಬಹಳ ಸಂತೋಷ ಆಗ್ತಾ ಇದೆ. ಆಮೇಲೆ ಎಲ್ಲ ನಮ್ಮ ಗದಗ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಭಕ್ತರ ಒಂದು ಭಕ್ತಿಯನ್ನ ನೋಡಿ ನಮ್ಗೆ ಬಹಳ ಸಂತೋಷ ಅನಿಸ್ತದೆ ಈ ಸಂದರ್ಭದಲ್ಲಿ. ಆಮೇಲೆ 18 ವರ್ಷದ ನಂತರ ಮತ್ತೆ ನಡೀತಾ ಇರೋದ್ರಿಂದ ಈ ವರ್ಷ ಈ 12 ವರ್ಷದ ನಂತರ ಮತ್ತು 18 ವರ್ಷದ ನಂತರ ನಡೀತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಪಾಲ್ಗೊಳ್ತಾ ಇದ್ದಾರೆ. ಆಮೇಲೆ ಶ್ರೀ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯ ಒಂದು ಕೃಪಾ ಕಟಾಕ್ಷ ಒಂದು ನಮ್ಮ ಗದಗ ಜನತೆಯ ಮೇಲೆ ಇರ್ಲಿ. ಆಮೇಲೆ ಸದಾ ಹೀಗೆ ಅವ್ರ ಒಂದು ಕೃಪಾ ಆಶೀರ್ವಾದ ಗದಗ ಜನತೆಯ ಮೇಲೆ ಮತ್ತ ನಮ್ಮ ಕುಟುಂಬದ ಮೇಲೆ ಎಲ್ಲರ ಮೇಲೆ ಇರ್ಲಿ ಅಂತ ನಾನು ಆ ದೇವಿಯಲ್ಲೇ ಬೇಡ್ಕೊಂಡು ಸರ್ವೇ ಜನ ಸುಖಿನೋ ಭವಂತು. ನಾನು ಶ್ರೀಮತಿ ಪ್ರೇಮಲತಾ ಹಿರೇಮಠ್ ನಿವೃತ್ತ ಪ್ರಾಧ್ಯಾಪಕಿ KSS ಮಹಾವಿದ್ಯಾಲಯ ಗದಗ. ನಮಸ್ಕಾರ ರೀ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ದ್ಯಾಮವ್ವ ದುರ್ಗವ್ವನ ಜಾತ್ರೆ ಅಂದ್ರ ಬಹಳ ಶ್ರೇಷ್ಠವಾದದ್ದು. 12 ವರ್ಷಕ್ಕೊಮ್ಮೆ ಈ ತಾಯಿಯ ಜಾತ್ರೆ ನಡೆಯತೈತಿಲ್ಲಿ. ಎಲ್ಲರಿಗೂ ಬಹಳ ಭಂಡಾರ ಅಂದ್ರ ಬಂಗಾರ ಆಕಿದು ಎಲ್ಲರಿಗೂ ಒಳ್ಳೇದಾಗೈತಿ. ಎಲ್ಲರೂ ಬಂದು ಗದಗ ಬೆಟಗೇರಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದು ಆಕಿಗೆ ಉಡಿಯ ತುಂಬ್ರಿ. ಆದರೆ ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜೆ ಇರುವುದರಿಂದ ಯಾರಿಗೂ ಒಂದು ಹುಡಿಯನ್ನು ತುಂಬಬಾರದು. ಆಕಿ ಜಾತ್ರೆ ಆಗೋವರೆಗೂ ಹೊರಗಡೆಯಲ್ಲಿ ಹುಡಿಯನ್ನು ಕಳಿಸಬಾರದು. ಎಲ್ಲರಿಗೂ ನನ್ನ ಆಶೀರ್ವಾದ. ಎಲ್ಲರಿಗೂ ಅನ್ನ ಸಂತರ್ಪಣೆ ಎಲ್ಲಾ ಸದ್ಭಕ್ತರಿಂದ ಒಕ್ಕಲಿಗೇರಿ ಓಣಿ ಗುರು ಹಿರಿಯರು ಬಹಳ ಚಂದ ನಡೆಸಿಕೊಡ್ತಾರ. ಇವ್ರಿಗೆಲ್ಲ ಒಳ್ಳೇದಾಗ್ಲಿ, ಆಯುಷ್ಯ ಆರೋಗ್ಯ ಸಂಪತ್ತು ಸಿಗಲಿ. ಎಲ್ಲರಿಗೂ ದ್ಯಾಮವ್ವ ದುರ್ಗವ್ವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ನಾನು ಬೇಡಿಕೊಳ್ತೀನಿ. ನಾನು ಮಾತಂಗಮ್ಮ ವೀಣಾ ಬಸವರಾಜ್ ಕಡಬೀನ್.